ಸೊ KFI ಕನ್ನಡ ಫಿಲಮ್ ಇಂಡಸ್ಟ್ರಿ ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ, ಎಷ್ಟು ಸ್ಪೀಡಾಗಿ ಡೆವಲಪ್ ಆಗ್ತಾ ಇದೆ ಅಂದರೆ ದೇರ್ ಇಸ್ ನೋ ವೇ ಸ್ಟಾಪಿಂಗ್ ಇಟ್. ಅದ್ರ ಬಾರ್ನ ರೈಸ್ ಮಾಡ್ಕೊಂಡೇ ಹೊರ್ತಿದೆ ಹೊರತು ಕೆಳಗಂತೂ ಬೀಳ್ತಿಲ್ಲ. ಸೊ ಅದಕ್ಕೆ ಏನು ಕಾರಣ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ, ವಿಡಿಯೋನ ನೋಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಎನಿವೇಸ್ ಲೆಟ್ಸ್ ಮೂವ್ ಆನ್ ಟು ವಿಡಿಯೋ. ಸೊ ಬ್ಯಾಟ್ಮ್ಯಾನ್ ಈ ಕ್ಯಾರೆಕ್ಟರ್ನ ನೀವು ನೇಮ್ನ ಕೇಳಿರ್ತೀರಾ, ಎಷ್ಟೋ ಜನ ಕೇಳಿರ್ತೀರ, ಎಷ್ಟೋ ಜನ ನೋಡಿರ್ತೀರ, ಎಷ್ಟೊಂದು ಜನಕ್ಕೆ ನಿಮಗೆ ಅದು ಫೇವ್ರೆಟ್ ಸೂಪರ್ ಹೀರೋ ಕೂಡ ಆಗಿದ್ದಾರೆ. ಸೊ DC ಅವರ ಹೊಸ ಮೂವಿ ಅನೌನ್ಸ್ ಮಾಡಿದ್ದಾರೆ, ಅದು ಮೂವಿದು ಟ್ರೇಲರ್ನ ರಿಲೀಸ್ ಮಾಡಿದ್ದಾರೆ. ಸೊ ದಟ್ ಈಸ್ ಬ್ಯಾಟ್ಮ್ಯಾನ್ ದ ಡೆತ್ ಇನ್ ದ ಫ್ಯಾಮಿಲಿ. ಆ ಮೂವಿಯಲ್ಲಿ ಬ್ಯಾಕ್ಗ್ರೌಂಡು ದಿ ಗ್ರೇಟೆಸ್ಟ್ ಮೂವಿ ಆಫ್ ಕನ್ನಡ ಫಿಲಮ್ ಇಂಡಸ್ಟ್ರಿ KGF ಇಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ತಗೊಂಡಿದೆ. ಎಲ್ರಿಗೂ ಗೊತ್ತು KGF ಎಷ್ಟು ದೊಡ್ಡ ಹಿಟ್ ಆಗಿತ್ತು, ಎಷ್ಟು ದೊಡ್ಡ ಎಪಿಕ್ ಮೂವಿ, ಕನ್ನಡ ಫಿಲಮ್ ಇಂಡಸ್ಟ್ರಿನೇ ಒಂದು ಚೇಂಜ್ ಮಾಡಿರುವಂಥ, ಸರ್ಪ್ರೈಸ್ ಮಾಡಿರುವಂಥ ಸ್ಯಾಂಡಲ್ವುಡ್ ಮೂವಿ KGF. ಒನ್ ಆಫ್ ದ ಮೇಜರ್ ಥಿಂಗ್ಸ್ ದಟ್ ಮೇಡ್ ಮೂವಿ ಪಾಪ್ಯುಲರ್ ಈಸ್ ಇಟ್ಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಸೊ KGF ಇಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಪಾಪ್ಯುಲರ್ ಆಗಿತ್ತು. ಸೊ ಎನಿವೇಸ್ ನಿಮಗೆ ಇನ್ನ ಬಿಲೀವ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಹಿಯರ್ಸ್ ದ ಪ್ರೂಫ್. Joker showed me the truth. Evil can't be cured, only killed. Burn in hell, Two-Face. ನೋಡಿರಲ್ಲ ಗೈಸ್, ದಟ್ ಈಸ್ ಟ್ರೂ. ಸೊ ಬ್ಯಾಟ್ಮ್ಯಾನ್ ಅಂತ ಮೂವಿ ಇಡೀ ವರ್ಲ್ಡ್ ಅಲ್ಲಿ ಪಾಪ್ಯುಲರ್ ಆಗಿರುವಂತ ಒಂದು ಅನಿಮೇಟೆಡ್ ಮೂವಿ. ನಮ್ಮ ಇಂಡಿಯಾದಲ್ಲಿ, ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ, ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಮ್ಯೂಸಿಕ್ನ ಫಿಲಮ್ ಇಂದು ಮ್ಯೂಸಿಕ್ನ ಕಾಪಿ ಮಾಡ್ತಿದೆ ಅಂದ್ರೆ ಸೊ ದಟ್ ಈಸ್ ರಿಯಲಿ ಗ್ರೇಟ್ ನ್ಯೂಸ್ ಫಾರ್ ಅಸ್. ಯಾಕಂದ್ರೆ ಅಷ್ಟು ಮಟ್ಟಿಗೆ ನಾವು ಬೆಳೀತಾ ಇದ್ದೀವಿ ಅಂತ ಅರ್ಥ ಆಯ್ತು, ನಮ್ಮ ಮೂವೀಸ್ ಎಲ್ಲ ವರ್ಲ್ಡ್ ವೈಡ್ ರೀಚ್ ಆಗ್ತಿದೆ ಅಂತ ಆಯ್ತು. ಸೊ ಇನ್ನ ಸ್ವಲ್ಪ ವರ್ಷಗಳಲ್ಲೇ ನಾವು ಇನ್ನಂದ್ರೆ ತುಂಬಾ ಮೇಲೆ ಬರುವಂತ ಸಾಧ್ಯತೆಗಳಿದಾವೆ. ಸೊ ಆ ಟೈಮ್ ಬೇಗ ಬರಲಿ ಅಂತ ವಿಶ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇಲ್ಲಿಂದ ಹೋಗಬೇಡಿ. ಸೊ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ, ಏನಕ್ಕೆ ಇಷ್ಟ ಆಗಲಿ ಅಂತ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.